ಮಖಾನ ಬೇಕ್ರಿ. ಅವಂಗ ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಚೀಸ್ ಮಖಾನ, ಮಸಾಲ ಮಖಾನ, ಸಾಲ್ಟೆಡ್ ಮಖಾನ, ಎಳ್ಳು ಹಾಕ್ಬೋದು. ಬಿಳಿ ಎಳ್ಳರ ತಗೋರಿ, ಕರೆ ಎಳ್ಳರ ತಗೋರಿ. ನಾನು ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನೋಡಿದ್ದೆ. ನೋಡಿರಿ, ಇದು ಆಗೈತಿಲ್ಲ ಅಂತ ಹೆಂಗೆ ನೋಡ್ಕೋಬೇಕಂತ ತೋರಿಸ್ತೇನೆ ನಿಮ್ಗೆ. ಆಗ ನೀರು ತಗೊಳ್ಳೋದು. ನೀರು ತಗೊಂಡ ಶುರು ಮಾಡೋಲ್ವಾ. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಲಾಗ್ ಒಳಗೆ ಏನು ಸ್ಪೆಷಲ್ ಇತ್ತು ಅಂತ ನೋಡೋಣ. ನಾನು ಎಲ್ಲ ಲಾಗ್ಗಳಿಗೂ ಭಾಳ ಸಪೋರ್ಟ್ ಮಾಡಕತ್ತೀರಿ, ಭಾಳ ಖುಷಿ ಆಗತ್ತತಿ. ಇತ್ತೀಚೆಗಂತಂದ್ರೆ ಭಾಳ ಚಲೋ ರೆಸ್ಪಾನ್ಸ್ ಬರತ್ತತಿ. ಮತ್ತು ನಿಮ್ಮ ಕಮೆಂಟ್ಸ್ ಕೂಡ ಓದಿ ನನಗೆ ಖುಷಿ ಆಗಕತ್ತತಿ. ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಕೂಡ ಭುವಿಧ್ರುವಿ ಲಾಗ್ ಅಂಥೇಳಿ ನಂದು ಪೇಜ್ ಐತ್ರಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಅಲ್ಲೆಲ್ಲ ಮಿನಿ ಲಾಗ್ಸ್ ಇರ್ತಾವೆ, ಸ್ಪೆಷಲ್ ಲಾಗ್ಸ್ ಇರ್ತಾವೆ. ಮತ್ತು ಏನು ಅಂತಂತಂದ್ರೆ ಇನ್ನೂ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಪ್ಲೀಟ್ ವಿಡಿಯೋ ನೋಡಿರಿ. ಇವತ್ತು ಆ್ಯಕ್ಚುಲಿ ಏನೈತಪ್ಪ ಅಂತಂದ್ರೆ ಫುಡ್ ಲಾಗ್ ಐತ್ರಿ, ಸ್ಪೆಷಲ್ ಲಾಗ್ ಐತಿ. ಮಕ್ಕಳಿಗೆ ಏನು ಬೇಕಂದ್ರೆ ಟ್ರೆಂಡಿ ಆಗಿರುವಂಥ ಅಡುಗೆ ಬೇಕು ಯಾವಾಗ್ಲೂ ಅಲ್ಲ. ಧ್ರುವ, ನಿನ್ಗೇನು ಬೇಕಾ? ಅವಂಗ ಮಖಾನ ಬೇಕ್ರಿ. ಅವಂಗ ಸ್ಪೆಷಲಿ ಹೇಳಬೇಕು ಅಂತಂದ್ರೆ ಚೀಸ್ ಮಖಾನ, ಮಸಾಲ ಮಖಾನ, ಸಾಲ್ಟೆಡ್ ಮಖಾನ, ಈ ಥರ ಅವ್ನು ಯಾವಾಗಲೂ ಏನಂದ್ರೆ ಇಷ್ಟಪಡ್ತಾನೆ. ಮಕ್ಕಳಿಗೆ ಆ ಥರ ಇದ್ರೆ ನಮ್ಮ ಕಾಲದಾಗ ಹೆಂಗಿತ್ತು, ಸಜ್ಜಿಕ, ಕರ್ಚಿಕಾಯಿ ಈಗಲೂ ಇಷ್ಟ ಆಗ್ತಾವೆ. ಬಟ್ ಸಜ್ಜಿಕ ಅದು ಓಕೆ. ಟ್ರೆಡಿಷ್ನಲ್ ಫುಡ್ಡನ್ನು ಭಾಳ ಜನ ಅಂದ್ರೆ ಮಕ್ಕಳ ಕಡಿಮೆ ಲೈಕ್ ಮಾಡೋದು. ನಾವು ಲೈಕ್ ಮಾಡ್ತೇವೆ ಈಗ ಟ್ರೆಡಿಷ್ನಲ್ ಫುಡ್ನ, ಬಟ್ ಮಕ್ಕಳು ಕಡಿಮೆ. ಸೊ ಅವ್ರಿಗೊಂದು ಸ್ವಲ್ಪ ಟ್ರೆಂಡಿ ಆಗಿರೋಂಥದ್ದು ಮಾಡಬೇಕು. ಇದು ಮಖಾನದ ಸ್ವೀಟ್ ಮಾಡಾಕತ್ತೇನೆ ಇವತ್ತು. ಭಾಳ ಈಸಿ ಮೆಥಡ್, ಹಾರ್ಡ್ಲಿ ಇಟ್ ವಿಲ್ ಟೇಕ್ 15 ಮಿನಿಟ್ಸ್. ನಿಮ್ಗೆ ಲಾಗ್ ನೋಡ್ತಾನೆ ಗೊತ್ತಾಗ್ತತಿ. ಇದಕ್ಕೆ ಏನೇನು ಬೇಕಂತ ನೋಡೋಣಂತ ಬರ್ರಿ. ನಾನು ಫಸ್ಟ್ ಆಫ್ ಆಲ್ ಮಖಾನ ಬೇಕಾ, ಮತ್ತು ಬೆಲ್ಲ ಬೇಕಾ, ತುಪ್ಪ ಸ್ವಲ್ಪ ಭಾಳಲ್ಲ. ಅದ್ರ ಜೊತೆಗೆ ನೋಡಿರಿ ಬಟ್ರ್ ಪೇಪರು ಕೂಡ ಇಟ್ಕೊಂಡಿದ್ದೀನಿ. ಲಾಸ್ಟ್ ಸೆಟಲ್ ಮಾಡೋಕೆ ನೀವು ಬೇಕು ಅಂತಂತಂದ್ರೆ ಎಳ್ಳು ಹಾಕ್ಬೋದು. ಬಿಳಿ ಎಳ್ಳರ ತಗೋರಿ, ಕರೆ ಎಳ್ಳರ ತಗೋರಿ. ನಾನು ನೋಡ್ತೇನೆ ಇದ್ರೆ ಅದನ್ನ ಯೂಸ್ ಮಾಡ್ತೀನಂತ. ಮೊದಲು ಏನು ಮಾಡಿರಿ ಅಂದ್ರೆ ಮಖಾನನ ಒಂದು ದೊಡ್ಡ ಬೊಗನಿಗೆ ಹಾಕ್ಕೊಂಡ್ರೆ ಬುಟ್ಟಿಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋರಿ. ನಾ ಏನು ಮೆಜರ್ಮೆಂಟ್ ಮಾಡಿ ಹಾಕಿರೋದಿಲ್ಲ ರೀ, ನಿಮ್ಮ ಸಲುವಾಗಿ ಮಾಡಾಕತ್ತೇನೆ ಅಂತ. ನೋಡಿಲ್ದ 3 ಬಟ್ಲು ಅದಾವ. ಅದ್ರಾಗ ಏನರ ಸ್ವಲ್ಪ ಗಟ್ಟಿದ್ದು ಒಂದು ತೆಗೆದು ಉಳಿದಿದ್ದನ್ನ ಚೆಂದಾಗಿ ಏನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ರೋಸ್ಟ್ ಮಾಡ್ಬೇಕು. ಮೊದಲೇನು ಮಾಡಿರಿ ಅಂದ್ರೆ ಲೈಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ. ಫ್ರೈ ಅಂದ್ರೆ ರೋಸ್ಟ್ ಮಾಡ್ಕೊರಿ. ಮಖಾನ ಭಾಳ ಲೈಟಾಗಿ, ಇವ ಕ್ರಂಚಿ ಆಗಬೇಕಷ್ಟೆ, ಹಿಂಗೆ ಮೆತ್ತಗಾಗ್ಬಿಟ್ಟಿರ್ತಾವ್ರಿ ಇವ. ಸೊ ಇನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊರಿ. ಭಾಳ ಒಂದು 2-3 ಮಿನಿಟ್ಸ್ ಅಷ್ಟೇ ಸಾಕು, ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಇರೋಂಗಿಲ್ಲ. ನಿಮ್ಮ ಮಖಾನ ಚಲೋ ಅದಾವ, ಅಗದಿ ಫ್ರೆಶ್ ಅದಾವ ಅಂದರೂ ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಭಾಳ ಚಲೋ ಒಂದು ರಿಸಲ್ಟ್ ಕೊಡ್ತೈತಿ. ಮಖಾನ ಮಕ್ಕಳಿಗೆ, ಈಗಿನ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತಾವ್ರಿ. ನಮ್ಮ ಮನೆಗಂತೂ ನಮ್ಮ ಧ್ರುವ ಫುಲ್ ಮಖಾನದ ಫ್ಯಾನ್ ಅಪ್ಪ, ಫುಲ್ ಫ್ಯಾನ್ ಅದ. ಧ್ರುವ, ನಿಂಗೆ ಮಖಾನ ಸೇರ್ತಾವಲ್ಲ ಭಾಳ ಇಷ್ಟ ಆಗ್ತಾವೆ. ಇದು ಸ್ವೀಟ್ ನಮ್ಮ ಧ್ರುವ ಭಾಳ ಸಣ್ಣವನಿದ್ದ ನಾನು ಅವಾಗ ಮಾಡಿದ್ದೆ, ಈಗ ಹೊಳ್ಳಿ ಮಾಡತ್ತೀನಿ ನೋಡ್ರಿ. ಇನ್ನು ನೆಕ್ಸ್ಟ್ ಏನು ಮಾಡ್ಕೋರಿ ಅಂದ್ರೆ ಬೆಲ್ಲ ತಗೊಂಡು ಸ್ವಲ್ಪ ಸಣ್ಣಗೆ ಹಿಂಗೆ ಅದನ್ನು ನೀವು ಏನು ತೆರೆದಿಟ್ಕೋಬೋದು, ಜಜ್ಜಿಟ್ಕೊಳಕ್ಕೂ ಅಡ್ಡಿ ಇಲ್ಲ. ನಾನು ಏನು ಮಾಡಿಬಿಡ್ತೇನೆ ಅಂದರೆ ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೋತೇನೆ, ಅದು ಚಂದ ತೋರಿಸ್ತೇನೆ ಹೆಂಗೆ ಅಂಥೇಳಿ. ಅಷ್ಟುಕೊಂಡು ಬೆಲ್ಲ ಬೇಡ, ಒಂದು ಸಣ್ಣ ಕೊಡ್ತೀನಿ, ಬಾಯಲ್ಲಿ ಸಣ್ಣ ಕೊಡ್ತೀನಿ. ಅಷ್ಟೊಡು ತಿನ್ಬೇಡಪ್ಪ. ಕಟ್ ಮಾಡ್ಕೊಳ್ಳ. ಹಾಂ ತಗೋ. ಹಾಂ, ಚೋಟ ತಗೋ, ಬಡ ತಗೋ. ಅವ್ನಿಗೆ ಚೋಟ ಬಡ ಭಾಳ ತಲೆ ಆಗ್ರಿಪ್ಪ ಕರೆನ. ಈ ರೀತಿಯಾಗಿ ನೋಡಿ ಹಿಂಗೆ ಮಾಡ್ಕೊರಿ. ಇದನ್ನು ಫುಲ್ ಹಿಂಗಿತ್ತಂದ್ರೆ ಜಲ್ದಿ ಮೆಲ್ಟ್ ಆಗ್ತತಿ ಬೆಲ್ಲ, ಅದ್ರ ಸಲುವಾಗಿ. ಮತ್ತು ಅಳತಿ ಅಂದ್ರೆ ನೋಡ್ರಿ ಅಂದಾಜು ಈಗ ನಾನು 3 ಕಪ್ ತೊಗೊಂಡೇನಲ್ಲ, ಅಂದಾಜು 1 ಕಪ್ ನಿಯರ್ ಬೆಲ್ಲ ತೊಗೊಂಡ್ರೆ ಸಾಕು. ಭಾಳ ಬೆಲ್ಲದ ಅವಶ್ಯಕತೆ ಬೀಳಂಗಿಲ್ಲ ರೀ, ಸ್ವಲ್ಪ ಓಕೆ. ಹೀಗಾಗಿ ಒಂದು ಈಗ ಹೆಂಗಪ್ಪ ಅಂದ್ರೆ ನೀವು ಮತ್ತು ಯಾವ ಬೌಲ್ ತೊಗೋತಿರಲ್ಲ ಅದು ಅಳತಿಗೆ. ನಾನು ಇದನ್ನು ತೊಗೊಂಡಿದ್ದೇನಲ್ಲ ಇದ್ರದ್ದು ಅಳತಿ. ಇದರಲ್ಲಿ 3 ಕಪ್ ಮಖಾನ ಅದಾವ. ಸೊ ಒಂದು ಹೆಚ್ಚು ಕಡಿಮೆ ಒಂದು ಕಪ್ಪಿನ ಹತ್ರ ಇಷ್ಟು ನೋಡಿರಿ, ಒಂದು 3/4 ಕಪ್ ಅಂತ ಲೆಕ್ಕ ಇಟ್ಕೊಂಡಿದ್ದೆ ನಾನು. ನೋಡ್ಬೇಕು ಎಷ್ಟಾಗ್ತದೆ ಅಂಥೇಳಿ. ಸ್ವಲ್ಪ ನಾ ಅಂದಾಜು ಮಾಡೋದು ಜಾಸ್ತಿ,
ಮತ್ತು ನಿಮ್ಮದು ಇಟ್ ಡಿಪೆಂಡ್ಸ್. ನಿಮ್ಗೆ ಜಾಸ್ತಿ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು. ಸ್ವಲ್ಪ ಜಾಸ್ತಿ ರೆಡಿ ಇಟ್ಕೊಳ್ಳೋದು ಇದನ್ನು ಅಷ್ಟೇ, ಮತ್ತೇನಿಲ್ಲ. ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಜಲ್ದಿ ಮೆಲ್ಟ್ ಆಗಿಬಿಡ್ತೈತಿ. ಅವಾಗ 15 ನಿಮಿಷದ ಕೆಲಸ ನೋಡ್ರಿ. ಇದು ಮಕ್ಕಳಿಗೆ ಇನ್ಸ್ಟಂಟಾಗಿ ರೆಡಿ ಆಗ್ತೈತಿ, ಭಾಳ ಟೇಸ್ಟಿ ಆಗ್ತೈತಿ. ನನ್ನ ಸೊಸೆ ಹತ್ರ ದೊಡ್ಡ ಇಷ್ಟ. ಆಕೆಗೊಮ್ಮೆ ಮಾಡ್ಕೊಂಡು ಹೋಗಿದ್ದೆ ನಾನು ಇಲ್ಲಿಂದ. ಧ್ರುವ ಸಣ್ಣವಿದ್ದ, ಧ್ರುವಾಗ ನೆನಪಿಲ್ಲ, ಭೂವಿಗೆ ನೆನಪೈತಿ. ಭೂವಿಗೆ ಭಾಳ ಇಷ್ಟ ಆಗ್ತಿತ್ತು. ನಮ್ಮ ಧ್ರುವ ಹಿಂಗೆ ನೋಡ್ರಿ ಮಾಡುವಾಗ. ನಮ್ಮ ಧ್ರುವ ಭಾಳ ಕೆಲಸ ಮಾಡ್ತಾನೆ ರೀ, ಭಾಳ ಹೆಲ್ಪ್ ಮಾಡ್ತಿಲ್ಲ ನಿಮ್ಮ ಮಮ್ಮಿಗೆ. ಭಾಳ ಸೋಗ್ರಿ ನಮ್ಮ ಧ್ರುವ ಅಂದು. ಸೊ ನೋಡಿರಿ, ಈಗ ನಾನು ಅಳತಿ ತಗೋತೀನಿ. ನನಗೊಂದು ಏನಪ್ಪ ಅಂತಂದ್ರೆ ಅಂದಾಜು ಸಿಗ್ತೈತೆ ಅಂತ ಹೇಳಿ, ಅದಕ್ಕೆ ನಾನು ಇದನ್ನು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ನೋಡಿದ್ದೆ, ಇಷ್ಟ ಭಾಳ ಆಗಿತ್ತು. ನಾನು 2 ಪ್ಲೇಟ್ ಒಳಗೆ ಇಟ್ಕೊಂಡಿದ್ದೆ ಮಾಡ್ಕೊಂಡು. ಜಜ್ಜಿ ಇಟ್ಕೋಬೋದು, ಬಟ್ ಜಲ್ದಿ ಮೆಲ್ಟ್ ಆಗೋಕ್ಕೆ ಅನುಕೂಲ ಆಗ್ಬೇಕು. ಸೊ ನೋಡಿರಿ, ಹತ್ತತ್ರ ಒಂದು ಬೌಲಷ್ಟು ಐತಿ. ಜಾಸ್ತಿ ಸ್ವೀಟ್ ತಿಂತೇನೆಂದ್ರೆ ಅಡ್ಡಿ ಇಲ್ಲ, ನಾನು ಇದಷ್ಟು ಹಾಕಿಬಿಡ್ತೇನಂತ, ಏನಾಗಂಗಿಲ್ಲ. ಮಕ್ಕಳಿಗೇನು ಬೆಲ್ಲ ಚಲೋನ ರೀ. ಸೊ ನೋಡಿರಿ, ಈಗೇನು ಮಾಡ್ಕೋರಿ ಅಂತಂದ್ರೆ ಇದನ್ನು ಬಿಸಿ ಮಾಡ್ಕೋರಿ ಕಡಾಯಿ. ಈ ಲೈಟರ್ ಒಂದು ಎಲ್ಲಿ ತಂದಾರೇನೋ ಗೊತ್ತಿಲ್ಲ. ಸೊ ಇದು ಬೆಲ್ಲ ಏನು ಮಾಡಿರಿ ಅಂದರೆ ಇದಕ್ಕೆ ಹಾಕಿ ನೋಡಿರಿ, ಒಂದು ಹನಿನೂ ನೀರು ಕುಡ್ಸಕ್ಕೆ ಹೋಗಬೇಡ್ರಿ. ಈ ರೀತಿ ಹಿಂಗೆ ಬಿಸಿ ಮಾಡ್ಕೋತಾ ಹೋಗ್ಬೇಕು ಇದನ್ನು. ಮತ್ತು ಸ್ವಲ್ಪ ನೀರು ಕುಡಿಸ್ಬೇಡ್ರಿ, ತಾನ ಮೆಲ್ಟ್ ಹಾಕೋತ ಹೋಗ್ತೈತಿ. ಅದ್ರೊಳಗನ್ನು ಅದನ್ನು ಏನಪ್ಪ ಅಂದ್ರೆ ಮಾಡೋದು. ಇದಕ್ಕೆ ನೀವು ಬೇಕಂದ್ರೆ ತುಪ್ಪನ ಆ್ಯಡ್ ಮಾಡಿರಿ. ತುಪ್ಪ ಹಾಕಿದ್ರೇ ಚಲೋ ಆಗ್ತೈತಿ. ಸೊ ನೋಡಿರಿ, ನಾ ಹೆಂಗೆ ತುಪ್ಪ ಹಾಕ್ತೇನೆ ಈಗ. ಮತ್ತು ಏನು ಹಾಕ್ಬೇಕಾ ನೋಡಿರಿ, ಈಗ ಹಿಂಗೆ ಕರ್ಗಿಸ್ಕೊಳ್ತಾ ಹೋಗೋದು. ಇದನ್ನಷ್ಟು ನಾನು ಆ್ಯಡ್ ಮಾಡೇ ಬಿಡ್ತೇನೆ ಅದಕ್ಕೆ. ಸೊ ಹತ್ತತ್ರ ಒಂದು ಏನಂತಂದ್ರೆ ಕಪ್ಪಿನಷ್ಟು ಬೆಲ್ಲ. ಧ್ರುವ ಮಖಾನ ಎಲ್ಲ ಖಾಲಿ ಮಾಡಬೇಡ, ತುಪ್ಪ ಆ್ಯಡ್ ಮಾಡ್ತೀನಿ ಈಗ. ನೀವು ಎಷ್ಟು ಈಡಾಗಿ ತುಪ್ಪ ಹಾಕ್ತಿರಲ್ಲ ಅಷ್ಟು ಚಲೋ ಬರ್ತೈತದ ಫ್ಲೇವರ್. ನಿಮ್ಗೆ ತೋರಿಸ್ತೇನೆ ಈಗ ಹೆಂಗೈತೆ ಅಂತ ಹೇಳಿ. ಮೆಲ್ಟ್ ಆಗತ್ತತ್ರಿ ಈಗದ. ಇದನ್ನು ಆನ ಹಿಡ್ದಂಗೆ ರೀ, ಬಟ್ ಒಟ್ಟು ನೀರು ಆ್ಯಡ್ ಮಾಡ್ದೆ ಆನ ಹಿಡಿಯೋದು. ನೋಡಿರಿ, ಕಾಣತೈತಿ ಮೆಲ್ಟ್ ಆಗತ್ತಿದ್ದ. ಬೇಡ ಧ್ರುವ, ಭಾಳೊತ್ತನ ಒಟ್ಟು ಟೈಮ್ ತೊಗೊಳೋದಿಲ್ಲ ರೀ ಇದು. ಹಾರ್ಡ್ಲಿ ಒಂದು 15 ಮಿನಿಟ್ಸ್, ಭಾಳ ಟೈಮ್ ತೊಗೊಳಂಗಿಲ್ಲ ರೀ ಇದು. ನೀವು ಶೇಂಗಾ ಚಿಕ್ಕಿನೂ ಹಿಂಗೆ ಮಾಡಬಹುದು ರೀ, ಸೇಮ್ ಮೆಥಡ್ ಒಳಗೆ. ಮತ್ತು ಬೆಲ್ಲನೂ ಭಾಳ ಹಿಡಿಯೋದಿಲ್ಲ ರೀ. ನೋಡಿರಿ, ಇದು ಆಗೈತಿಲ್ಲ ಅಂತ ಹೆಂಗೆ ನೋಡ್ಕೋಬೇಕಂತ ತೋರಿಸ್ತೇನೆ ನಿಮ್ಗೆ ನಾನು. ಭಾಳ ಈಸಿ. ಬೆಲ್ಲ ಅದು ಮೆಲ್ಟ್ ಆಗಲಿರ್ತಾನೆ ಪಾಲಿಗೆ ತಾನೆ. ಇದೆ ಏನಂತಂದ್ರೆ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್ ಇದರೊಳಗೆ. ಇದ್ರಾಗ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗಿಬಿಡ್ತೈತಿ. ಸೊ ಉಂಡೆ ಕಟ್ಟುವಾಗ ನಾವು ಆನ ಕರೆಕ್ಟ್ ಆಗಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋತೀವಲ್ಲ ರೀ, ಇಲ್ಲೂ ಕೂಡ ನಾವು ಚೆಕ್ ಮಾಡ್ಬೇಕು. ಸೊ ಅದಕ್ಕೆ ಒಂದು ಬಟ್ಲ ನೀರು ತೊಗೊಳೋದು ರೀ. ಮೊದಲು ನೀರು ತೊಗೊಂಡು ರೆಡಿ ಇಟ್ಕೊರಿ. ಇದನ್ನು ಈಗ ಅದೇನು ಶುಗರ್ ಸಿರಪ್, ಇದು ನೀವು ಬೆಲ್ಲದ ಸಿರಪ್ ಮಾಡತ್ತಿರಲ್ಲ, ಹಿಂಗೆ ಹಾಕಿ ಇದನ್ನು ಹಿಂಗೆ ತಗೋರಿ. ಇದು ಇಲ್ಲ, ಇನ್ನೂ ಆಗಿಲ್ಲ, ಮೆತ್ತಗಾಗಬಾರ್ದು ಇದು, ಮೆತ್ತಗಾಗಬಾರ್ದು ರೀ. ಸೊ ಅದಕ್ಕೆ ನಾ ಮತ್ತೆ ಇದನ್ನು ಕಂಟಿನ್ಯೂ ಮಾಡಿದೆ. ಇದನ್ನು ಏನಪ್ಪ ಬಿಸಿ ಮಾಡತ್ತಿದ್ನೆಲ್ಲ ಬೆಲ್ಲನ ಕಂಟಿನ್ಯೂ ಮಾಡಿದ್ದೆ, ಯಾಕಂದರೆ ಮೆತ್ತಗೈತದೆ ಆ ಬೆಲ್ಲದ ಒಂದು ಹನಿನ ನೀರಾಗಿ ಬಿಟ್ಟಾಗ. ನೆಕ್ಸ್ಟ್ ಮತ್ತೊಮ್ಮೆ ನಾನು ಟ್ರೈ ಮಾಡಿ ತೋರಿಸ್ತೇನೆ ನಿಮ್ಗೆ. ನೋಡಿರಿ, ಈಗ ಈ ರೀತಿಯಾಗಿ ನೀರಾಗಿ ಬಿಟ್ಟ ಮೇಲೆ ಚೆಕ್ ಮಾಡ್ಕೋಬೇಕ್ರಿ. ಹೆಂಗೆ ಚೆಕ್ ಮಾಡ್ಕೋಬೇಕಂದ್ರೆ, ಆಗಲ್ಲಿ ಹೆಂಗೆ ನಾ ಮುಟ್ಟದನ್ನು ನೋಡಿದ್ನಲ್ಲ ಹಂಗೆ. ಈಗ ಅದೇನಾರ ಮುರಿತು, ಕಟ್ ಅಂಥೇಳಿ ಮುರಿತು ನೋಡಿರಿ, ಹೌದಾ, ಮುರಿತದೆ ಗೊತ್ತಾಗಿರ್ಬೇಕು ನಿಮಗೆ. ಇನ್ನೂ ಒಮ್ಮೆ ತೋರಿಸ್ತೇನೆ ನಿಮ್ಗೆ. ಕಟ್ ಅಂತ ಮುರಿತು ಅಂದ್ರೆ ಪರ್ಫೆಕ್ಟ್ಲಿ ಆದಂಗೆ. ಮೆತ್ತಗೈತು ಅಂದ್ರೆ ಆದಂಗಲ್ಲ. ಮೆತ್ತಗಿದ್ದಾಗ ಮಾಡೋಕ್ಕೆ ಹೋಗಬೇಡ್ರಿ. ಕುಟ್ಟು ಮಂತು ಅಂದ್ರೆ ಪಕ್ಕಾ ರೆಡಿ ಆದಂಗೆ. ನೋಡಿರಿ, ಈಗ ಹೆಂಗೆ ಮುರಿಯಾಕತ್ತೈತಿ. ಸೊ ಯಾರಿಗೆ ಮುರಿಬೇಕದು ಹಂಗೆ ಮುರಿದ್ರನ್ನ ಪರ್ಫೆಕ್ಟ್ ಆದಂಗೆ. ಸೊ ನೋಡಿದ್ರಲ್ಲ ಹೆಂಗೆ ಮುರಿಯಾಕತ್ತೈತೆ ಅಂತೇಳಿ. ಸೊ ಹಿಂಗದು ಮುರಿಬೇಕು ನೋಡಿರಿ, ಅವಾಗಿದ್ದು ಪರ್ಫೆಕ್ಟ್ ಆದಂಗೆ. ಸೊ ಏನು ಮಾಡಿರಿ, ಅವಾಗ ನೀವು ಅದು ನೋಡೋ ತನಕ ಆಫ್ ಇಟ್ಟರು ಅಡ್ಡಿ ಇಲ್ಲ. ನಾನು ಆಫ್ ಮಾಡಿದ್ದೆ. ಸೊ ನೋಡಿರಿ, ಈಗ ಏನು ಮಾಡಿಬಿಡ್ರಿ ಅಂತಂದ್ರೆ, ಇದಕ್ಕೆ ಅವನ್ನ ಮಖಾನ ಏನು ನೀವು ಫ್ರೈ ಮಾಡಿ ಇಟ್ಕೊಂಡಿರ್ತಿರಲ್ಲ ಅವನ್ನ ಹಾಕ್ಕೊಂಡು ಹಾಕ್ಕೊಂಡು ಮತ್ತೆ ಬಿಸಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ. ನಾನು ಮಾಡುವಾಗ ಏನಾಯ್ತಪ್ಪ ಅಂತಂದರೆ, ಒಬ್ಬರು ಗೆಸ್ಟ್ ಬಂದರು. ನಾನು ಇಷ್ಟು ಅರ್ಧ ಮಾಡಿಟ್ಟು ಹೋಗ್ಬಿಟ್ಟೆ ರೀ. ಅಲ್ಲೇ ನಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ರೀ. ಸ್ವಲ್ಪ ಮತ್ತು ಇನ್ನೊಂದು ಏನಾಗೈತೆ ಅಂದ್ರೆ, ಒಂದು ಸ್ವಲ್ಪ ಏರಾಯ್ತು ನಂದು. ಅಂದ್ರೆ ಮತ್ತು ಸ್ವಲ್ಪ ಜಲ್ದಿನೇ ಆಫ್ ಮಾಡಬೇಕಾಗಿತ್ತು, ಮರ್ತು ಬಿಟ್ಟಿದ್ದೆ ನಾನು ಆಫ್ ಮಾಡೋದು. ನಾನು ನಿಮ್ಗೆ ಇದನ್ನು ತೋರ್ಸಾಕತ್ತಿದ್ನಲ್ಲ,
ನಾ ಕರೆಕ್ಟ್ ಐತೆ ಇಲ್ಲ ಅಂತೇಳಿ ನೀರಾಗ ಹಾಕಿರಿ. ಅವಾಗ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡೋದು ಮರೆತು ಏರ್ ಆಗಿಬಿಟ್ಟಿದ್ರಿ ಅದು. ಹೀಗಾಗಿ ಸೊ ಅದಾದಮೇಲೆ ಇಷ್ಟು ನೋಡಿರಿ ಇದು ಕರೆಕ್ಟಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಇದಕ್ಕೆ ಎಳ್ಳು ಹಾಕೋರಿ. ನೀವು ಬಿಳಿ ಎಳ್ಳಾರ ಹಾಕೋರಿ, ಕರಿ ಎಳ್ಳಾರ ಹಾಕೋರಿ. ಅವನೇನ ಹುರಿಬೇಕಂತೂ ನೀವು ಎಲ್ಲ ಹಂಗೆ ಹಾಕ್ಕೊಂಡ್ರು ಅಡ್ಡಿಲ್ಲ, ಹುರಿದು ಹಾಕ್ಕೊಂಡ್ರು ಟೇಸ್ಟ್ ಚಲೋ ಕೊಡ್ತೈತಿ. ಸೊ ಇನ್ನೇನಪ್ಪ ಇದನ್ನು ಬಟರ್ ಪೇಪರಿಗೆ ಹಾಕ್ಬೇಕು ಅನ್ನೋ ಟೈಮ್ ಒಳಗೆ ಗೆಸ್ಟ್ ಬಂದುಬಿಟ್ರಿ. ಇಷ್ಟಕ್ಕೆ ಬಿಟ್ಟು ಗೆಸ್ಟ್ಗೆ ನಾನು ಹೊರಗೆ ಮಾತಾಡೋಕ್ಕಂತ ಹೋಗಿಬಿಟ್ಟಿದ್ದೇನೆ, ಮರೆತು ಬಿಟ್ಟಿದ್ದೇನೆ. ಅದು ಏನಾಗಿತ್ತು ಅಂತಂದ್ರೆ ಹೊಳ್ಳಿ ಬರ್ಕೊಡ್ದ ನೋಡ್ತೀನಿ ರೀ, ಅದು ಈ ರೀತಿ ಗಟ್ಟಿ ಆಗ್ಬಿಟ್ಟೈತಿ. ಸೊ ಮತ್ತೊಮ್ಮೆ ಬಿಸಿ ಮಾಡಿ ಇದನ್ನ ಬಟರ್ ಪೇಪರಿಗೆ ಬಿಡಿ ಬಿಡಿ ಮಾಡಿಕೊಂಡೆ. ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಯಿತು. ಸೊ ಆಗ ಅದು ಕರೆಕ್ಟ್ ಬಂದಿತ್ತು. ಅವಾಗ ನಾನು ಅವನ್ನ ಬಟರ್ ಪೇಪರ್ ಮೇಲೆ ಹರಡಿ ಬಿಟ್ಟಿದ್ದೆ ಅಂದ್ರೆ ಮುಗಿದೇ ಹೋಗಿರೋದು. ಸ್ವಲ್ಪ ಟೆಕ್ಸ್ಚರ್ ಸರಿಯಾಗಿ ಬರಲಿಲ್ಲ ನನಗೆ. ಅದ್ರ ಮುರಿದು ಒಂದಿಷ್ಟು ಮಖಾನ ನಾವು ಆಗಲೇ ಬಿಸಿ ಮಾಡೋ ಕೂಡಿತ್ತಲ್ಲ, ಕೂಡಿದ ತಕ್ಷಣ ತೆಗೆದುಬಿಟ್ಟಿವಿ ಅಂತಂದ್ರೆ ಭಾಳ ಮಸ್ತ್ ಕಾಣ್ತಾವ್ರಿ ಮಖಾನ. ಹುಡುಗರು ನೋಡಿದ ತಕ್ಷಣ ತಿನ್ನುವಂಗಾಗ್ಬಿಡ್ತೈತಿ. ಸ್ವಲ್ಪ ನಾನು ಹಿಂಗಾಗಿ ಗಟ್ಟಿಯಾಗಿದ್ದಕ್ಕೆ ನಾನು ಅವನ್ನ ಬಿಡಿ ಬಿಡಿ ಮಾಡಬೇಕಾದ್ರೆ ಏನಾದರೂ ಮುರಿದ್ಬಿಟ್ಟು ಮಖಾನ. ಮಕ್ಕಳಿಗೆ ಅದು ಭಾಳ ಚಂದ ಕಾಣ್ಬೇಕು ರೀ, ಅಂದ್ರೆ ಅವ್ರಿಗೆ ಅಟ್ರಾಕ್ಟ್ ಆಗ್ತಾರೆ, ತಿನ್ಬೇಕು ಅನ್ನಿಸ್ತೈತಿ. ಸೊ ಅದ್ರೊಳಗೆ ಒಂದು ಸ್ವಲ್ಪ 10% ಅಷ್ಟು ಫೇಲ್ ಆದ ಅನ್ಸುತ್ತೆ, ಯಾಕಂದ್ರೆ ಮಖಾನ ಮುರಿದಿದ್ವಲ್ಲ. ಅದು ಬಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ರೀ. ಎಲ್ಲರೂ ಲೈಕ್ ಮಾಡಿದ್ರೆ, ನೇಬರ್ಸಿಗೆ ಕೊಟ್ಟೆ. ಮಖಾನ ಸ್ಪೆಷಲಿ ಹೆಲ್ದಿ ಫುಡ್ ರೀ, ಬಟ್ ನಮ್ಮ ಕಡೆ ನಾವು ಇದನ್ನು ಬೆಳೆಯೋದಿಲ್ಲ. ಮಖಾನ ಅಂದ್ರೆ ಕಮಲ ಹೂವಿನ ಬೀಜ ರೀ. ನಾನು ಸ್ಟಾರ್ಟಿಂಗ ಹೇಳ್ಬೇಕು ಅಂದ್ಕೊಂಡಿದ್ದೆ, ಮರೆತು ಬಿಟ್ಟೆ ಅದನ್ನು ಲಾಗ್ ಒಳಗೆ ಮಾಡುವಾಗ. ಸೊ ನೋಡಿರಿ, ಪಟ್ ಅಂತ ಮಾಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯ್ತು ನಂದು, ಬಟ್ ಬಂದಿದ್ದಾವೆ, ಅಡ್ಡಿ ಇಲ್ಲ. ಸೊ ಮಖಾನ ಅಂತಂದ್ರೆ ರೀ ಫಾಕ್ಸ್ ನಟ್ ಅಂತ ಕರಿತಾರೆ. ಇದು ನಟ್ ಅಲ್ಲ ಆ್ಯಕ್ಚುಲಿ, ಇದು ಲೋಟಸದ್ದಲ್ಲ ರೀ. ಅಂದರೆ ಕಮಲ್ ಹೂವಿನ ಬೀಜ ಅಂದ್ರೆ ವಾಟರ್ ಲಿಲ್ಲಿದ ಬೀಜ ಇರ್ತೈತಿ. ಇದ್ರದ್ದು 90% ಏನಂತಂತಂದ್ರೆ ಕಲ್ಟಿವೇಷನ್ ಇಂಡಿಯಾ ಬಿಹಾರದೊಳಗೆ ಆಗ್ತೈತಿ. ಇವನ್ ಇದ್ರ ಬಗ್ಗೆ ಆಯುರ್ವೇದಿಕ್ ಬುಕ್ ಐತಲ್ರಿ, ಚರಕ ಸಂಹಿತ, ಅದ್ರೊಳಗೆ ಕೂಡ ಮೆನ್ಷನ್ ಮಾಡ್ಯಾರ ಇದ್ರ ಬಗ್ಗೆ. ಅಂದ್ರೆ ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು ಇದನ್ನು. ಇದು ಕಮಲದ ಹೂವಿನ ಬೀಜ ಅಂತಂದ್ರೆ ವಾಟರ್ ಲಿಲ್ಲಿದ ಬೀಜ ಇರ್ತೈತಿ. ಇದರ ಹಾರ್ವೆಸ್ಟಿಂಗ್ ಸಪ್ರೇಟ್ ಕಮ್ಯುನಿಟಿನ ಮಾಡ್ತೈತಿ. ಮತ್ತು 90% ಇದು ಏನಪ್ಪ ಅಂತಂದ್ರೆ ಏಷ್ಯಾಗೆ ಸಪ್ಲೈ ಮಾಡೋದು ಇಂಡಿಯಾದಿಂದನ ಆಗ್ತೈತಿ. ಪ್ಲಸ್ ಬಿಹಾರ ಒಳಗೆ, ಸ್ಪೆಷಲಿ ಸೌತ್ ಏಷ್ಯಾಕ್ಕೆ, ಚೀನಾ ಮತ್ತು ಜಪಾನಕ್ಕನ, ಕೊರಿಯಾದವರು ಇದನ್ನು ತಿಂತಾರೆ ರೀ. ಇದಂಗೆ ಫಾಕ್ಸ್ ನಟ್ ಅಂತ ಕರೀತಾರೆ. ಈಗಂತೂ ಮಾರ್ಕೆಟ್ನಾಗ ಭಾಳ ಬರ್ತೈತಿ ರೀ. ನಮಗೆಲ್ಲ ಸಣ್ಣವರಿದ್ದಾಗ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಸೊ ನಾನು ಅದ್ರ ಬಗ್ಗೆ ಮೊದಲೇ ಹೇಳಬೇಕಾಗಿತ್ತು, ಆಗಿರಲಿಲ್ಲ ಹೇಳಕ್ಕೆ. ಅವಸರ ಮಾಡಿ ಮಾಡಾಕತ್ತೀನಿ ರೀ, ಯಾಕಂದ್ರೆ ಇನ್ನೂ ರೊಟ್ಟಿ ಮಾಡಬೇಕು. ಗೆಸ್ಟ್ ಕೂಡ ಬಂದು ನನಗೆ ಸ್ವಲ್ಪ ಲೇಟ್ ಆಗಿತ್ತು. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಮಾಡುವಾಗ. ಟೈಮ್ ಹಿಡಿದು ಬಿಡ್ತಾವೆ ಒಂದಿಷ್ಟು. ಒಮ್ಮೊಮ್ಮೆ ನಾವೇನೋ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಬಟ್ ಟೈಮ್ ಹಿಡಿದು ಲೇಟ್ ಆಗಿಬಿಡ್ತೈತಿ ಒಂದೊಂದು ಸಾರಿ ಮಾಡುವಾಗ. ನಮ್ಮ ಧ್ರುವ ಅಂತೂ ಅಡುಗೆ ಮಾಡತ್ತಾನ ರೀ. ನಿಮ್ಗೆ ತೋರಿಸಿದ್ರೆ ರಿಯಲಿ ಶಾಕ್ ಹಾಕಿರಿ ನೀವು. ಯಾಕಂದ್ರೆ ನಾನು ಊಟ ಮಾಡ್ಬೇಕಂತ ಹೇಳಿ ಸೌತಿಕಾಯಿ ಹೆಚ್ಚಿಟ್ರೆ ಅದರಲ್ಲೇ ಡೆಟಾಕ್ಸ್ ವಾಟರ್ ಮಾಡಾಕತ್ತಾನ್ರಿಪ್ಪ. ಏನು ಹೊಸದು ಮಾಡ್ತಿರ್ತಾನಂದ್ರೆ ನನಗೆ ಶಾಕ್ ಆಕೈತೆ ಅವು ಮಾಡೋದು ನೋಡಿ. ಹೆಚ್ಚಿಟ್ಟು ಸೌತಿಕಾಯಿ ಎಲ್ಲ ತೊಗೊಂಡ್ರಿ, ಒಂದು ಬುಟ್ಟಿ ತೊಗೊಂಡ್ರೆ ನೀರು ಹಾಕಿಟ್ಟಿದ್ದಾನೆ ರೀ. ಅದನ್ನು ಅಂದೆ ಡೆಟಾಕ್ಸ್ ವಾಟ್ರ್ ಇದು ಅಂಥೇಳಿ. ಏನಮ್ಮ? ಹಾಂ ಮಖಾನ. ಅಯ್ಯೋ ಸುಡ್ತತಾ? ನನಗೆ 1-2 ನಿಮಿಷ ಅಂತರೂ ಹೆಚ್ಚು ಕಡಿಮೆ ಅವನ್ನೆಲ್ಲ ಸಪ್ರೇಟ್ ಮಾಡೋಕೆ ಬೇಕಾತ್ರಿ. ನಾ ಸ್ವಲ್ಪ ಆಗ ಅವನ್ನ ಬಟರ್ ಪೇಪರ್ ಮೇಲೆ ಹಾಕಿ ಹೋಗಿದ್ದೆ ಅಂದ್ರೆ ಅಷ್ಟು ಟೈಮ್ ಹಿಡಿತಿರ್ಲಿಲ್ಲ. ಹೆಂಗೈತಿ ಧ್ರುವ, ಹೆಂಗೈತಿ? ಅಯ್ಯ ಸೂಪ ನೋಡಿರಿ, ನಮ್ಮ ಧ್ರುವನ ಎಕ್ಸ್ಪ್ರೆಷನ್ ನೋಡಿದ್ರಿ ಹೆಂಗಾಗಿದ್ದಾವೆ ನೋಡಿರಿ. ಹಿಂಗೆ ಇರ್ಬೇಕವ, ಭಾಳ ಟೇಸ್ಟಿ ಅನ್ನಿಸ್ತಾವೆ. ನೀವು ಹಿಂಗೆ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಚಾಕ್ಲೇಟ್ ಅದು ಕೇಳಿದಾಗ ನೀವು ಮಕ್ಕಳಿಗೆ ಇದನ್ನು ಕೊಟ್ಟರೆ ಭಾಳ ಟೇಸ್ಟಿ ಅನ್ನಿಸ್ತತಿ, ಇಷ್ಟಪಡ್ತಾರೆ ಮಕ್ಕಳು. ನೀವು ಹಿಂಗೆ ಚುರ್ಮರಿ ಉಂಡೆ, ಶೇಂಗಾ ಉಂಡೆ ಅನ್ನೋಕ್ಕಿಂತ ಶೇಂಗಾ ಚಿಕ್ಕಿ ಮಾಡ್ಬೋದು ರೀ, ಭಾಳ ಟೇಸ್ಟಿ ಆಗ್ತೈತೆ ರೀ. ಸೊ ಇವತ್ತಿನ ಫುಡ್ ಲಾಗ್ ಇತ್ತು, ನಿಮ್ಗೆ ಇಷ್ಟ ಆಗೈತಿ ಅನ್ಕೋತಾನೆ. ಭಾಳ ಈಸಿ ರೆಸಿಪಿ ಐತಿ. ಹಾರ್ಡ್ಲಿ 15 to 20 ಮಿನಿಟ್ಸ್ ಒಳಗೆ ಆಗ್ತೈತಿ. ಮತ್ತು ಮಕ್ಕಳಿಗೆ ಇಷ್ಟ ಆಗ್ತೈತಿ, ಯಾಕಂದ್ರೆ ಮಖಾನ ಅಂದ್ರೆ ಟ್ರೆಂಡಿ ಒಳಗಿರುವಂಥ ಏನಂದ್ರೆ ಒಂದು ಇದು ಅದು ಡ್ರೈ ಫ್ರೂಟ್ಸ್, ಅದು ಕೂಡ ಇದು ಭಾಳ ಏನಂದ್ರೆ ವಿಟಮಿನ್ಸ್ ಇರ್ತಾವೆ ಮತ್ತು ಟೇಸ್ಟು ಕೂಡ ಚಲೋ ಇರ್ತೈತಿ. ಮಕ್ಕಳಿಗೆ ಯಾವಾಗಲೂ ಇಂಥದ್ದು ಇದ್ರೆ ಚಲೋ ಅನ್ಸತ್ರಿ. ಅಂದ್ರೆ ಈ ಥರ ಟ್ರೆಂಡ್ ಒಳಗಿರುವಂಥದ್ದು ಏನಾರ ಅವ್ರಿಗೆ ಡಿಶಸ್ ಬೇಕಾಗಿರ್ತೈತಿ. ದ್ರವಾಗೂ ಮಸ್ತ್ ನೋಡಿ, ನೀವೇ ನೋಡಿದ್ರಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ. ಮತ್ತು ಏನಪ್ಪ ಅಂತಂದರೆ ಇದೇ ಥರನೂ ಶೇಂಗಾ ಚಿಕ್ಕಿನೂ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಲಾಗ್ನಾಗ ಬೇರೆ ಲಾಗ್ ಒಳಗೆ ತೋರಿಸ್ತೇನಂತ. ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಅಪ್ಪಾಜಿ ಹೇಳ ಲೈಕ್, ಶೇರ್, ಸಬ್ಸ್ಕ್ರೈಬ್.
ಕಂಪ್ಲೀಟ್ ವಿಡಿಯೋ ನೋಡಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್. ಓಕೆ, ನಮ್ಮ ಧ್ರುವ ಹೇಳಿದ್ನಲ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.